ಗೋ ಫಸ್ಟ್. ಫ್ರೆಶ್ ನೀರು ಇಟ್ಟಿರಬೇಕು ಕೋಳಿಗಳಿಗೆ ನೀರನ್ನ. ಹಾಯ್ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮ್ 24. ವಿಷಯ ಏನಪ್ಪ ಅಂದರೆ, ಬೇಗ ಎದ್ದ ತಕ್ಷಣ ನೆಕ್ಸ್ಟು ತೋಟದ ಹತ್ರ ಹೋಗ್ತಿದ್ದೀನಿ. ಹೋಗೋದಕ್ಕೆ ಮುಂಚೆ ಏನಪ್ಪ ಅಂದರೆ, ನಮ್ಮ ಕೆಂಚ ಇದ್ದೀನಿ, ಕೆಂಚಿಗೆ ಒಂದು ಸ್ವಲ್ಪ ಊಟದಾಗ ಹೋಗ್ತಿದ್ದೀನಿ. ಸೊ ಬನ್ನಿ ನಮ್ಮ ತೋಟಕ್ಕೆ ಹೋಗೋಣ. ವೀಕ್ಲಿ ಲಾಗ್ ಯಾವ ರೀತಿ ಇರುತ್ತೆ ನೋಡಿ. ಸೊ ಗಾಡಿ ನಾನು ಡಾಲಿಂಗ್ ಎತ್ಕೊಂಡು ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ನಾನು ಹೊರಟೆ ತೋಟದ ಹತ್ರ. ನೋಡಿ, ಇದು ನಮ್ಮ ತೋಟಕ್ಕೆ ಹೋಗೋ ರೂಟು ಯಾವ ರೀತಿ ಇದೆ ಅಂತ. ಸೊ ಒಂದು ವಾರ ಆಗಿತ್ತು, ಒಂದು ವಾರಕ್ಕೊಂದು ಸತಿ ಹೋಗೋದು ತೋಟಕ್ಕೆ, ಜಾಸ್ತಿ ಹೋಗೋಕ್ಕೆ ಯಾಕೋ ಇತ್ತೀಚೆಗೆ ಕೆಲಸ ನೋಡಿ ಯಾವ ರೀತಿ ತೋಟಕ್ಕೆ ಮುಂದೆ ನಮ್ಮ ಕೆಂಚ ವೆಲ್ಕಮ್ ಮಾಡಿದೆ ಬಂದ ತಕ್ಷಣ. ಸೊ ನಮ್ಮ ಕೆಂಚಂಗೆ ಊಟ ತಂದಿದ್ದೆ. ಸೊ ಬನ್ನಿ ಹೀಗೆ ಊಟ ಹಾಕೋಣ. ನೋಡಿ ನಮ್ಮ ತೋಟ ಕೆಂಚಿಗೆ ಅನ್ನ ಹಾಕ್ಬಿಟ್ಟು ಇವಾಗ ಕೋಳಿಗಳು ಬಿಡಬೇಕಲ್ಲ ಈಚೆ. ನಮ್ಮ ಕೆಂಚಿಂಗೆ ಅನ್ನ ಊಟ ಹಾಕೈತು. ಸೊ ಕೆಂಚಿನ ಜೊತೆ ಒಂದು ವೀಡಿಯೋ ಮಾಡ್ಕೊಂಡು ಬನ್ನಿ ಕೋಳಿ ಬಿಡುವ. ಇವನಿಗೆಂತ ತಿನ್ನಲ್ಲ, ಇಲ್ಲಿ ತಿಂದ್ಮೇಲೆ ಹಿಂಗೆ ಕೋಳಿ ಬಿಟ್ಟಿಲ್ಲ, ಕೋಳಿ ಬಿಡುವ. ಟೈಮು 8 ಕಾಲಾಗಿದೆ. ಸೊ ನಾನು ಇಷ್ಟೊತ್ತು ಕಂಡು ಯಾಕೆ ಬಿಡಲ್ಲ ಅಂದರೆ, ಬಿಸಿಲು ಬರಲಿ ಅಂತ. ತುಂಬ ಇವಾಗ ಯಾಕೋ ವೆದರ್ ಕೋಲ್ಡ್ ಇದೆ, ಸೊ ಅದರಿಂದ ಬಿಟ್ಟಿಲ್ಲ. ನೋಡಿ ಕೋಳಿಗಳೆಲ್ಲ ಎಲ್ಲ ಕಾಯ್ತಿದ್ದಾವೆ ಹೊರಗಡೆ. ನೋಡಿ ಈ 4 ಮಾತ್ರ ಅದು ಹೆಂಗೆ ಆಚೆ ಬಂದೋ ಗೊತ್ತಿಲ್ಲ ನನ್ನ ಮಗನು. ಇಲ್ಲ ಮನೆಯೊಳಗಡೆ ನೈಟ್ ಬಂದಿರೋ ಗೊತ್ತಿಲ್ಲ ಅದುವೇ, ಈ 4 ಕೋಳಿಗಳು. ಸೊ ಎಲ್ಲ ಕೋಳಿ ಆಚೆ ಬಿಡೋ ಬನ್ರ. ಗೋ ಫಸ್ಟ್. ನೋಡಿ ಓಡ್ರ. ಇಟ್ಸ್ ಎ ಸ್ಮಾಲ್ ಬಿಸ್ನೆಸ್ waiting a bigger business. ನಾನು ಇದು ನೋಡ್ಬಿಡಿ ಮರಿಯ ಸಲ ಇದೆ ಅನ್ಕೊಂಡೆ, ತುಂಬ ಬೇಜಾಗ್ಬಿಟ್ಟಿತ್ತು. ಸೊ ಇಲ್ಲೊಂದು ಬ್ಯಾಚ್ ನೋಡಿ, ಮರಿಗಳೆಲ್ಲ ಹೇಗಿದ್ದಾವೆ, ಆ್ಯಕ್ಟಿವ್ ಆಗಿದ್ದಾವೆ ಎಲ್ಲ, ತುಂಬಾ ಚೆನ್ನಾಗಿದ್ದಾವೆ. ಸೊ ಇಲ್ಲೊಂದು 10 ಮರಿ ಮಾಡಿದೆ, 13 ಕೂರಿಸಿದ್ದು 10 ಮರಿ ಆಗಿದೆ. ಅಲ್ಲೊಂದು ಬ್ಯಾಚ್ ಇದೆ. ನೆಕ್ಸ್ಟ್ ಇಲ್ಲಿ ಕೂರಿಸಿದ್ದೀವಿ ಕೋಳಿಗಳನ್ನ. ಸೊ ಇಲ್ಲೇ ಇರಲಿಲ್ಲ ನೋಡಿ, ಬಿಟ್ಟ ತಕ್ಷಣ ಹಿಂಗೆ ಫ್ರೆಶ್ ನೀರು ಇಟ್ಟಿರಬೇಕು ಕೋಳಿಗಳಿಗೆ. ನೀರನ್ನು ತಡ್ಕ ಇರ್ತದೆ ಕುಡಿಯೋಕ್ಕೆ. ನೋಡಿ ಈ ಥರ ನೀರಿಟ್ಟಿದೆ, ನೀರೆಲ್ಲ ಕುಡಿತಾ ಇರ್ತದೆ ಕೋಳಿಗಳು. ಫ್ರೆಶ್ ಆಗಿದ್ರೆ ನೀರು ಬಿಟ್ಟ ತಕ್ಷಣ ಫ್ರೆಶ್ ನೀರು ಇಡಬೇಕು. ನೋಡಿ ಎಲ್ಲ ಹೆಂಗೆ ಆಟಾಡ್ತದೆ ಬಿಟ್ಟ ತಕ್ಷಣ. ಎಲ್ಲ ತೋಟದೊಳಗಡೆ ಫುಲ್ ತೋಟಕ್ಕೆ ಹೋಗ್ಬಿಟ್ಟಿದ್ರೆ. ಸೊ ಇಷ್ಟು ಇವತ್ತಿನ ಕತೆ. ಬಾಯ್, ಮತ್ತೆ ಸಿಗುವ. ಟಾಟಾ.